ಗುರುಜಿ ಒಂದು ಚಾನೆಲ್ ನೋಡ್ತಾ ಇದ್ರೆ ಭಯ ಆಗುತ್ತೆ, ಅದು ಮಾಡಬೇಡಿ, ಇದು ಮಾಡಬೇಡಿ, ಅಲ್ಲಿಡಬೇಡಿ, ಇದಿಡಬೇಡಿ ಅಂತ ಏನೇನೋ ಹೇಳ್ತಾ ಇರ್ತಾರೆ. ಮಾಧ್ಯಮಗಳನ್ನು ಉಪಯೋಗಿಸ್ಕೊಂಡು ತುಂಬ ಮೌಢ್ಯವನ್ನು ಬಿತ್ತಾ ಇದ್ದಾರೆ. ಇವುಗಳನ್ನು ದಯಮಾಡಿ ಕೊಡಬೇಡಿ, ಕೊಟ್ರೆ ಲಕ್ಷ್ಮಿ ಹೊರಟೋಗ್ತಾಳೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ನೋಡ್ತಕ್ಕಂಥವ್ರು ಫೋನ್ ಮಾಡಿ ಕೇಳಿದ್ರು, ಗುರುಜಿ ಒಂದು ಚಾನೆಲ್ ನೋಡ್ತಾ ಇದ್ರೆ ಭಯ ಆಗುತ್ತೆ, ಅದು ಮಾಡಬೇಡಿ, ಇದು ಮಾಡಬೇಡಿ, ಅಲ್ಲಿಡಬೇಡಿ, ಇದಿಡಬೇಡಿ ಅಂತ ಏನೇನೋ ಹೇಳ್ತಾ ಇರ್ತಾರೆ, ಸ್ವಲ್ಪ ಇದು ಬೇಕು ಕ್ಲಾರಿಟಿ ಕೊಡಿ ಅಂತ. ನೋಡಿ, ಈಗಿನ ಸಮಾಜದಲ್ಲಿ ಮಾಧ್ಯಮಗಳನ್ನು ಉಪಯೋಗಿಸ್ಕೊಂಡು ತುಂಬ ಮೌಢ್ಯವನ್ನು ಬಿತ್ತಾ ಇದ್ದಾರೆ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಭಯ ಬಂದು ಆ ಚಾನಲ್ ನೋಡ್ತಾ ಹೋಗ್ತಾರೆ. ಯಾಕೆಂದರೆ ತುಂಬ ಜನರು ಮುಗ್ಧರಾಗಿದ್ದಾರೆ, ಬಡತನ ಜಾಸ್ತಿ ಇದೆ, ಅಜ್ಞಾನ ಜಾಸ್ತಿ ಇದೆ ಅಲ್ವಾ. ಅಬ್ಸರ್ವ್ ಮಾಡಿ ನೋಡಿ, ನೀವು ಬಡವರೇ ಜಾಸ್ತಿ, ಅದರಲ್ಲೂ ಮಧ್ಯಮ ವರ್ಗದವರು ತುಂಬ ಕನ್ಫ್ಯೂಷನಲ್ಲಿರ್ತಾರೆ. ಈಗ ನೋಡಿ, ಡಿಸೆಂಬರ್ 30ನೇ ತಾರೀಕು ಎಳ್ಳಿನ ಅಮಾವಾಸ್ಯೆ ಬರುತ್ತೆ. ಅದು ತುಂಬ ಪರಿಣಾಮಕಾರಿಯಾದದ್ದು. ಆ ದಿನ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಒಂದು ಎಪಿಸೋಡ್ ಮಾಡಿಬಿಟ್ಟಿದ್ದಾರೆ. ಎಲ್ಲರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಕೆಲವು ತುಂಬ ಭಯಭೀತರಾಗ್ಬಿಡ್ತಾರೆ. ಅಲ್ಲೇನು ಗೊತ್ತಾ, ಒಂದೊಂದು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾರೆ. ಆ ದಿನ ನೀವು ಮನೆಯಲ್ಲಿ ಯಾರಾದರೂ ಬಂದು ಹಾಲು ಕೇಳಿದ್ರೆ, ತುಪ್ಪ ಕೇಳಿದ್ರೆ, ಬೆಣ್ಣೆ ಕೇಳಿದ್ರೆ ನೀವು ಕೊಡಬೇಡಿ. ನೀವೊಂದು ಹುಣಸೆಹಣ್ಣು ಕೊಟ್ಟರು, ಹುಣಸೆಹಣ್ಣು ಕೇಳಿದ್ರೂ ಕೊಡಬೇಡಿ. ಕೊಟ್ಟರೆ ಲಕ್ಷ್ಮಿ ಅವ್ರ ಹಿಂದ್ಗಡೆ ಹೋಗ್ಬಿಡ್ತಾಳೆ. ಆ ಅಮಾವಾಸ್ಯೆ ದಿನ ಲಕ್ಷ್ಮಿಯ ಸಂಚಾರ ಇರುತ್ತೆ. ನೋಡ್ತಾ ಇರಬಹುದು, ತುಪ್ಪ, ಬೆಣ್ಣೆ, ಮೊಸರು ಇವುಗಳನ್ನ ದಯಮಾಡಿ ಕೊಡಬೇಡಿ, ಕೊಟ್ರೆ ಲಕ್ಷ್ಮಿ ಹೊರಟೋಗ್ತಾಳೆ. ಸ್ವಲ್ಪ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ನೋಡಿ. ಲಕ್ಷ್ಮಿಯ ಸಂಚಾರ 24 ಅವರ್ಸು ಇರುತ್ತೆ. ಅಮಾವಾಸ್ಯೆ ಭಾರತಕ್ಕೆ ಆದರೆ ಆ ದಿನ ಬೆಳಕು ಅಮೆರಿಕದಲ್ಲಿರುತ್ತೆ. ಭೂಮಿ ಅಂದರೆ ಒಂದೇ ತಾನೇ. ಲಕ್ಷ್ಮಿಗೆ ಭೂಮಿ ತಾಯಿ ಲಕ್ಷ್ಮಿ ಎಲ್ಲ ಕಡೆ ಒಬ್ಬಳೇ ತಾನೇ ಇರೋದು. ಅವಳು ಬರೀ ಇಂಡಿಯಾಕ್ಕೆ ಬಂದ್ಬಿಟ್ಟು ತಿರುಗಾಡ್ತಿರ್ತಾಳ. ಯಾವಾಗ ಅಲ್ಲಿ ಅಮೆರಿಕದಲ್ಲಿ ಬೆಳಕಿರುತ್ತೆ, ಇಲ್ಲಿ ರಾತ್ರಿ ಇರುತ್ತೆ. ಸೊ ಲಕ್ಷ್ಮಿಯ ಸಂಚಾರ ಬೆಳಗಿಂದ ಸಂಜೆವರೆಗೂ ಬ್ಯಾಂಕ್ನಲ್ಲಿ, ವ್ಯವಹಾರಗಳಲ್ಲಿ ಎಲ್ಲ ಕಡೆ ನಡೀತಾ ಇರುತ್ತೆ. ಆ ದಿನ ಅಮಾವಾಸ್ಯೆ ದಿನ ಸಂಜೆ ಯಾರಾದರೂ ಬಂದು ನಿಮ್ಮ ಮನೆಯಲ್ಲಿ ಹಾಲು ಇಸ್ಕೊಂಡ್ರೆ, ಬೆಣ್ಣೆ ಇಸ್ಕೊಂಡ್ರೆ, ತುಪ್ಪ ಇಸ್ಕೊಂಡ್ರೆ ಲಕ್ಷ್ಮಿ ಪೂರ್ತಿ ಅವ್ರ ಹಿಂದೆ ಹೋಗ್ಬಿಡ್ತಾಳಂತೆ. ಸಿಂಪಲಾಗಿ ಹೇಳ್ತೀನಪ್ಪ, ನಮ್ಮ ಮನೆ ಪಕ್ಕದವರಿದ್ದಾರೆ, ಸ್ಥಿತಿವಂತರು, ಶ್ರೀಮಂತರು, ಅವರ ಅಂಗಡಿಗಳನ್ನು ಬಾಡಿಗೆ ಕೊಟ್ಟಿದ್ದಾರೆ, ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದಾರೆ, ಅದರಿಂದ ಬಾಡಿಗೆ ಬರ್ತಾ ಇರುತ್ತೆ, ಅಂಗಡಿಯಿಂದ ಬಾಡಿಗೆ ಎಲ್ಲ ಬರ್ತಾ ಇರುತ್ತೆ. ನಾನು ಹೋಗ್ಬಿಟ್ಟು ಅವ್ರ ಮನೇಲೋಗಿ ಹಾಲು ಇಸ್ಕೊಂಡು ಬಂದುಬಿಟ್ರೆ ಸಂಜೆ ಬಾಡಿಗೆ ಎಲ್ಲ ನನಗೆ ಬಂದುಬಿಡುತ್ತಾ? ಅಬ್ಸರ್ವ್ ಮಾಡಿ ನೋಡಿ. ರೆಗ್ಯುಲರ್ ಬಾಡಿಗೆ ಬರ್ತಾ ಇರುತ್ತೆ, ಶ್ರೀಮಂತರಾಗಿರ್ತಾರೆ, ಆರಾಮಾಗಿರ್ತಾರೆ, ಮಾಡ್ತಿರ್ತಾರೆ. ಈಗ ನಾನು ಹೋಗಿ ಹಾಲು ಇಸ್ಕೊಂಡ್ಬಂದ್ಬಿಟ್ರೆ ಬಾಡಿಗೆ ನನ್ನ ಮನೆಗೆ ಹೆಂಗೆ ಬರುತ್ತೆ ಹೇಳಿ ನೋಡೋಣ. ನೋಡಿ, ಯೋಚನೆ ಮಾಡೋದೇ ಇಲ್ಲ. ಮತ್ತು ದೇವರು ನಿನ್ನನ್ನು ಕಾಪಾಡತಕ್ಕಂಥ ಶಕ್ತಿ, ಹಣ ತುಂಬ ಮುಖ್ಯ ಬದುಕಿಗೆ. ಮೇಯ್ನೇ ಅದು. ಹಣ ಇಲ್ಲ ಅಂದರೆ ಬದುಕೇ ಇರೋದಿಲ್ಲ. ಎಲ್ಲ ಟ್ರಾನ್ಸಾಕ್ಷನ್ ಆಫ್ ಎನರ್ಜಿ ಅಂದರೆ ಒಂದು ಕೊಡ್ತೀವಿ, ಒಂದು ತೊಗೋತೀವಿ. ಹಣ ತುಂಬ ಮುಖ್ಯ. ಅದೊಂದು ಅದ್ಭುತವಾದ ಶಕ್ತಿ. ಸೊ ಅದು ನೀವು ಒಂದು ಲೋಟ ಹಾಲು ಕೊಟ್ಟರೆ ಅವ್ರು ಇದ್ಗಳೇ ಹೊಟ್ಟೋಗುತ್ತೆ ಅಂದರೆ ಅಷ್ಟೊಂದು ಸಿಲ್ಲಿನ ಲಕ್ಷ್ಮಿ. ಇಸಿ, ನೀವು ಯೋಚನೆ ಮಾಡಿ ನೋಡಿ ಅಲ್ವಾ. ಈ ಭಯ ಉಂಟು ಮಾಡ್ತಾರೆ. ಸೊ ಗೊತ್ತಾಗೋದಿಲ್ಲ ಪಾಪ, ಅದು ನೋಡ್ತಾರೆ, ಏನಾಗುತ್ತೋ ಏನು ಮಾಡುತ್ತೋ ಹಾಗೆ ಹೀಗೆ ಅಂತ ಹೇಳ್ತಾರೆ. ಮತ್ತು ಆ ದಿನ 12 ಗಂಟೆಗೆ ಒಂದೊಂದು ರೇಷನ್ಗಳು ತೊಗೊಂಡು 1 kg, ಅರ್ಧ kg ತೊಗೊಂಡು ಕೊಟ್ಬಿಟ್ರೆ ನಿಮಗೆ ಸಂಪತ್ತು ಬಂದ್ಬಿಡುತ್ತಂತೆ ತುಂಬ. 1 kg ಅಕ್ಕಿ, 1 kg ಸಕ್ಕರೆ, 1 kg ಉಪ್ಪು, ಎಣ್ಣೆ, ಉದ್ದಿನ ಬೇಳೆ, ಈ ತರ ಕಡಲೆ ಬೇಳೆ ಎಲ್ಲ ಒಂದು ಅಮಾವಾಸ್ಯೆ ಮಾಡಿ ನೋಡಿ ನೀವು. ನೆಕ್ಸ್ಟ್ ಅಮಾವಾಸ್ಯೆ ಬರೋಷ್ಟರಲ್ಲಿ ನಿಮಗೆ ಜೀವನದಲ್ಲಿ ಎಂತಹ ಪ್ರಗತಿ ಆಗುತ್ತೆ. ಅಯ್ಯೋ, ಈ ರೀತಿ ಕೊಡೋಂಗಿದ್ರೆ ಸರ್ಕಾರನೇ ಎಲ್ಲರ ಕೈಲೂ ಕೊಡಿಸ್ಬಿಡ್ತಿತ್ತಲ್ಲ. ನಮ್ಮ ಭಾರತ ದೇಶದಲ್ಲಿ ಈಗ ಸ್ವಲ್ಪ ಡೆವಲಪ್ ಆಗ್ತಾ ಇರೋದು. ತುಂಬ ಬಡವರಿದ್ದರು, ಈಗಲೂ ಕೂಡ ಆನ್ ರೆಕಾರ್ಡ್ BPL ಎಷ್ಟೊಂದು ಜನ ಇದ್ದಾರೆ ಅಲ್ವಾ. ಸರ್ಕಾರ ಉಚಿತವಾಗಿ ಅಕ್ಕಿ ಇದನ್ನೆಲ್ಲ ಕೊಡ್ತಾ ಇಲ್ವಾ? ಎಷ್ಟೊಂದು ಜನ ಬಡವರು ಹಿಂದಿನ ಕಾಲದಿಂದ ಇದ್ದರು. ಹಿಂದಿನ ಕಾಲದಿಂದ ಈ ಶಾಸ್ತ್ರಗಳು ಇರಲಿಲ್ವಾ? ಹಾಗೆಲ್ಲ ಬಡತನ ಎಲ್ಲ ಹೋಗ್ಬೇಕಾಗಿತ್ತಲ್ವಾ. ಈಸೆಗೆ ಎಂತೆಂಥ ಮಹಾನ್ ಪಂಡಿತರು, ವೇದಾಂತಿಗಳು, ಮಹಾನ್ ಪವಾಡ ಪುರುಷರು
ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಶಿರ್ಡಿ ಬಾಬಾ, ಸತ್ಯಸಾಯಿ ಬಾಬಾ, ರಾಘವೇಂದ್ರ ಸ್ವಾಮೀಜಿಗಳು ಇಂತಿನ ಮಹಾನ್ ಜ್ಞಾನಿಗಳು ಬಂದಿದ್ದಾರೆ. ಆ ಜ್ಞಾನಿಗಳೆಲ್ಲ ಆರಾಮಾಗಿ ಹೇಳ್ಬೋದಾಯ್ತು, ನೋಡ್ರಪ್ಪ ಇಷ್ಟೇ ಸಿಂಪಲ್ಲು, 1 kg ಅಕ್ಕಿ, 1 kg ಬೇಳೆ ಅಥವಾ ಒಂದು ಯಾವುದೋ ಒಂದಷ್ಟು ಉಪ್ಪು, ಇದನ್ನೆಲ್ಲ ನೀವು ಅಮಾವಾಸ್ಯೆ ದಿನ ಮಧ್ಯಾಹ್ನ 12 ಗಂಟೆಗೆ ದಾನ ಮಾಡಿಬಿಡಿ, ನೀವೆಲ್ಲರೂ ಶ್ರೀಮಂತರಾಗ್ತೀರಿ ಅಂತ ಆ ಜ್ಞಾನಿಗಳು ಯಾಕೆ ಹೇಳಿಲ್ಲ? ಋಷಿಮುನಿಗಳು ಯಾಕೆ ಹೇಳಿಲ್ಲ? ಅವಾಗೆಲ್ಲ ಆ ರೀತಿ ಹಿಂದಿನ ಕಾಲದಿಂದ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಮಹಾನ್ ಪಂಡಿತರು ಬಂದಿದ್ದಾರೆ. ಅವರೆಲ್ಲರೂ ಈ ರೀತಿ ಹೇಳಿದ್ದಿದ್ರೆ, ಎಲ್ಲರೂ ಕೊಟ್ಟಿದ್ದಿದ್ರೆ, ನಮ್ಮ ದೇಶ 140 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಅಮೇರಿಕವನ್ನು ಮೀರಿಸಿ ಪ್ರಪಂಚದಾದ್ಯಂತ ಆಗರ್ಭ ಶ್ರೀಮಂತರಾಗ್ಬೋದಾಯಿತು. ಸಿಂಪಲ್ ಅಲ್ವಾ? ಈಗ ಯಾರೊಬ್ಬ ಬಂದ್ಬಿಟ್ಟು ಟಿ ವಿಲಿ ಕುಳಿತುಕೊಂಡು ನೀನು 1 kg ಕೊಟ್ಬಿಡು, 1 kg ಕೊಟ್ಬಿಡು, ಅದು ಕೊಟ್ಬಿಡು, ನೀನು ಶ್ರೀಮಂತ ಆಗ್ತೀಯ ಅಂದರೆ ಎಂಥ ಮೌಢ್ಯವನ್ನು ಮನಸ್ಸಿನಲ್ಲಿ ಬಿಚ್ಚುತ್ತಾ ಇದ್ದಾರೆ ನೋಡಿ. ಇದೆಲ್ಲವನ್ನು, ಈ ಮೌಢ್ಯಗಳನ್ನು ನಾವು ಧಿಕ್ಕರಿಸಬೇಕು. ನೀವು ಹಾಗೆ ಅದು ಕೇಳ್ತಾ ಹೋದರೆ ನಿಮಗೆ ಅರಿವಿಲ್ಲದೆ ನೀವು ಮೌಢ್ಯಕ್ಕೆ ದಾಸರಾಗ್ಬಿಡ್ತೀರಾ. ಯಾಕೆಂದರೆ ನಿಮ್ಮ ಮನಸ್ಸು ಒತ್ತಡದಲ್ಲಿರುತ್ತೆ, ನೋವಿನಲ್ಲಿರುತ್ತೆ, ಸಮಸ್ಯೆಗಳಲ್ಲಿರುತ್ತೆ. ಆಗ ಏನೋ ಒಂದು ಪರಿಹಾರ ಸಿಕ್ತು ಅಂದ್ಕೊಂಡ್ಬಿಡ್ತೀರಾ ನೀವು, ಅದ್ರ ಹಿಂದ್ಗಡೆ ಹೋಗ್ತೀರಾ ನೀವು. ಆಗ ಫೇಲ್ಯೂರ್ ಆಗ್ತಾ ಹೋಗ್ತಾ ಇರುತ್ತೆ. ಅಯ್ಯೋ ಹೋಗ್ಲಿ ಬಿಡಿ, 1 kg ಅಕ್ಕಿ ಕೊಟ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ ಅನ್ನೋದಲ್ಲ ಪ್ರಶ್ನೆ. ಇದು ಸೂಕ್ಷ್ಮ ಮನಸ್ಸುಗಳ ಮೇಲೆ, ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಸೊ ಈ ರೀತಿಯಾದ ಎಲ್ಲ ವಿಷಯಗಳನ್ನು ಟಿ ವಿಲಿ ಬಂದು ಪರಿಹಾರ ಹೇಳತಕ್ಕಂಥ ಎಲ್ಲ ವಿಷಯಗಳನ್ನು ಧಿಕ್ಕರಿಸಬೇಕು. ಇಲ್ಲದಿದ್ದರೆ ನಿಮಗೆ ಮುಂದೆ ಸಮಸ್ಯೆ ಆಗುತ್ತೆ. ಎಳ್ಳಿನ ಅಮಾವಾಸ್ಯೆ ಡಿಸೆಂಬರ್ 30. ಏನು ಮಹಾ ಹೇಳೋದು, ಎಲ್ಲ ಅಮಾವಾಸ್ಯೆಗಳು ಒಂದೇ. ಇಲ್ಲಿ ಅಮಾವಾಸ್ಯೆ ಇದ್ದರೆ ಇನ್ನೊಂದು ದೇಶದ ಅಮಾವಾಸ್ಯೆ ಇರೋದಿಲ್ಲ. ಲಕ್ಷ್ಮಿ ಬರೀ ಇಂಡಿಯಾದಲ್ಲೇ ಬರೋದಿಲ್ಲ, ಥ್ರೂಔಟ್ ವರ್ಲ್ಡ್ ಭೂಮಿಯ ಮೇಲೆ ಓಡಾಡ್ತಾ ಇರ್ತಾಳೆ. ಒಂದು ಪರ್ಟಿಕ್ಯುಲರ್ ಟೈಮಲ್ಲೇ ಬರೋದಿಲ್ಲ. ಕೆಲವಾರು ಸೂಕ್ಷ್ಮ ಪದ್ಧತಿಗಳನ್ನು ಯಾಕೆ ಮಾಡಿದ್ದಾರೆ ಅಂದರೆ, ಶಾಸ್ತ್ರಗಳನ್ನು ಮನಸ್ಸು ಶಾಂತವಾಗಲಿ, ಈ ಟೈಮಿಗೆ ಒಳ್ಳೆ ಪೂಜೆ ಮಾಡಿ, ಹಾಗೆ ಹೀಗೆ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ನೀನು ಹಿಂಗೆ ಮಾಡಿದ್ರೆ ಬಂದುಬಿಡುತ್ತೆ, ಮಾಡದೆ ಹೋದರೆ ಕೆಟ್ಟದಾಗುತ್ತೆ ಅನ್ನತಕ್ಕಂಥ ಯಾವುದೇ ಶಾಸ್ತ್ರಗಳನ್ನು ನಂಬಬೇಡಿ. ನಿಮ್ಮನ್ನು ನೀವು ನಂಬಿ, ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ, ಶಾಂತವಾದ ಮನಸ್ಸಿನಲ್ಲಿ ನಿರ್ಧಾರಗಳನ್ನು ತಗೊಂಡು ದುಡಿತಾ ಹೋಗಿ, ಪ್ಲ್ಯಾನ್ ಮಾಡ್ತಾ ಹೋಗಿ. ಎಲ್ಲರೂ ಒಂದೇ ಸಾರಿ 106 ಕೋಟಿ ಮಾಡೋಕ್ಕಾಗೋದಿಲ್ಲ ಅಲ್ಲ. ನೀವೆಲ್ಲ ನೋಡಿದಲ್ಲಿ ಎಷ್ಟೊಂದು ಆಗರ್ಭ ಶ್ರೀಮಂತರಾಗಿರ್ತಾರೋ ಅದನ್ನೆಲ್ಲ ಸ್ವಲ್ಪ ಸ್ಟಡಿ ಮಾಡಿ ನೋಡಿ. ಅವರು ಬಡತನದಿಂದನೇ ಬಂದಿರೋದು. ಅಂದರೆ 100ರಲ್ಲಿ ಒಬ್ಬರು ಇಬ್ಬರು ತುಂಬ ಶ್ರೀಮಂತರಾಗಿರ್ತಾರೆ, 1000ದಲ್ಲಿ ಒಂದು 100 ಜನ ಶ್ರೀಮಂತರಾಗಿರ್ತಾರೆ. ಪ್ರಕೃತಿ ನಿಯಮದ ಅನುಸಾರವಾಗಿ, ಅವನಿಗಿರುವ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಅವನಿಗಿರತಕ್ಕಂಥ ಬುದ್ಧಿಶಕ್ತಿಗೆ ಅನುಗುಣವಾಗಿ, ಅವನ ಚಿಂತನೆ ಮೇಲೆ, ಅವನು ಮಾಡ್ತಕ್ಕಂಥ ಕೆಲಸದ ಮೇಲೆ, ಅವನದು ಚಟ ಹಠ ಬುದ್ಧಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಶ್ರೀಮಂತಿಕೆ. ನೀನು ಸ್ವಲ್ಪ ದುಡಿತಾ ಇರ್ತೀಯ, ಕೆಟ್ಟ ಚಟಗಳನ್ನು ಕಲ್ತ್ಕೊಂಡ್ಬಿಡ್ತೀಯ, ದುರಾಂಕಾರ ಬಂದ್ಬಿಡುತ್ತೆ, ಕೆಟ್ಟ ಸಹವಾಸ ಮಾಡ್ತೀಯ, ಎಲ್ಲೆಲ್ಲೋ ಹೋಗ್ತೀಯ, ಅದೆಲ್ಲವನ್ನು ಕಳ್ಕೊಳ್ತೀಯ. ಎಷ್ಟು ಪೂಜೆ ಮಾಡಿದ್ರು ಹಣ ಬರೋದಿಲ್ಲ. ಕೆಲವು ತುಂಬ ಶ್ರಮ ಪಡ್ತಾರೆ, ಹಣ ಬರೋದಿಲ್ಲ. ಸರಿಯಾಗಿ ಬುದ್ಧಿ ಉಪಯೋಗಿಸಿರಲ್ಲ, ಯುಕ್ತಿಯನ್ನು ಉಪಯೋಗಿಸಿರಲ್ಲ, ಯಾವುದನ್ನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಆಗ ಅವರು ಲಾಸ್ ಆಗ್ತಾರೆ. ನಾನೇ ತುಂಬ ಜನ ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ. ಎಷ್ಟೋ ಜನಗಳು ನಮ್ಮ ರೋಡಲ್ಲಿ ಪಾಪ ಕೆಲವು ಅಂಗಡಿಗಳನ್ನು ಮಾಡ್ತಾರೆ. ಇಲ್ಲಿ ಆ ಏರಿಯಾ ಸರ್ವೇ ಮಾಡೋದೇ ಇಲ್ಲ, ಇಲ್ಲೇನೇ ನಡೀತಿದೆ ಅಂತ. ಒಂದು ಅಂಗಡಿ ಖಾಲಿ ಇದೆ, ಟಕ್ ಅಂತ ಬಂದು ಹಾಕ್ತಾರೆ. 6 ತಿಂಗಳಾದಮೇಲೆ ಲಾಸ್ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಆವಾಗ ಏನು ಮಾಡುತ್ತೆ ಲಕ್ಷ್ಮಿ, ಯಾವ ಯಂತ್ರ ಏನು ಮಾಡುತ್ತೆ, ಎಷ್ಟು ಬೇಳೆ ನೀ ದಾನ ಕೊಟ್ಟರು ಏನು ಓಡ್ ಬಂದುಬಿಡುತ್ತಾ? ಈಗ ಸಿಂಪಲ್ಲಾಗಿ ಹೇಳ್ತೇವೆ, ಲಾಸ್ಟನ್ನು ಹೇಳ್ಬಿಟ್ಟು ಮುಗಿಸ್ತೀನಿ. ಇದು ದೊಡ್ಡ ಕಥೆಗಳು, ಇವೆಲ್ಲವನ್ನು ಖಂಡಿತ ನಂಬೋಕೆ ಹೋಗ್ಬೇಡಿ. ಈಗ ನಾನು ಯೋಗ ಟೀಚರ್, ನಮ್ಮ ಯೋಗ ಶಾಲೆಯಲ್ಲಿ ಲಿಮಿಟೆಡ್ ಮೆಂಬರ್ಸ್ ಬರ್ತಾರೆ, 100-200 ಜನ ಬರ್ತಾರೆ. ನನ್ನ ಸುತ್ತಮುತ್ತ 5-6 ಯೋಗ ಶಾಲೆಗಳಿದೆ. ಸೊ ಈ ಅಪ್ಪನ ಮಾತು ಕಟ್ಕೊಂಡು ಎಲ್ಲ ಯೋಗ ಮಾಸ್ಟರ್ಗಳು ಅಮಾವಾಸ್ಯೆ ದಿನ 1 kg ಬೇಳೆ ಅಕ್ಕಿ ಎಲ್ಲ ಕೊಟ್ಬಿಟ್ರೆ, ಇಲ್ಲಿ ಬರೋದೇ ಒಂದೊಂದು ಯೋಗ ಶಾಲೆಗೆ 50 ಜನ 100 ಜನ 50 ಜನ 100 ಜನ ಬರ್ತಾರೆ. 5 ಜನ ಯೋಗ ಟೀಚರ್ಸು ದಾನ ಮಾಡಿಬಿಟ್ರಪ್ಪ. ಈಗ ಜನ ಏನು ಉತ್ಪತ್ತಿ ಆಗ್ತಾರೆ, ನನ್ನ ಕಡೆ ಬಂದುಬಿಟ್ರೆ 500 ಜನ ಯೋಗ ಕ್ಲಾಸಿಗೆ ಬಂದುಬಿಟ್ರೆ ಅವೆಲ್ಲ ಲಾಸ್ ಆಗ್ಬಿಡ್ತಾವಲ್ಲ. ಈ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ? 5 ಜನ ಯೋಗ ಟೀಚರ್ಸು ಈ ಥರ ದಾನ ಮಾಡಿಬಿಟ್ರೆ ಎಲ್ಲಿ ಬರ್ತಾರೆ ಜನ ಯೋಗ ಮಾಡೋಕ್ಕೆ? ಈಗ ಅವ್ನು ಬೇಳೆ ಕೊಟ್ಟಿದ್ದಾನೆ, ಅಕ್ಕಿ ಕೊಟ್ಟಿದ್ದಾನೆ, ಮಲಗಿರೋಲ್ಲ ಎದ್ದು ಬಂದ್ಬಿಡ್ತಾರಾ? ಯೋಗ ಕ್ಲಾಸಿಗೆ ಬಂದು ಫೀಸ್ ಕೊಟ್ಬಿಡ್ತಾರಾ ಜೋರಾಗೆ? ಅಲ್ವಾ? ಯೋಚನೆ ಮಾಡಿ ನೋಡಿ, ಇದು ತಮಾಷೆ ಕಾಣುತ್ತಲ್ವಾ? ಈ ಅಂಗಡಿಲಿ ವ್ಯಾಪಾರ ಮಾಡ್ತಿರ್ತಾರಪ್ಪ ರೋಡಲ್ಲಿ, ಒಂದು 50 ಅಂಗಡಿಗಳಿರ್ತವೆ. ಈಗ ಈ ಅಪ್ಪನ ಮಾತು ಕಟ್ಕೊಂಡು ಎಲ್ಲರೂ ದಾನ ಮಾಡಿದ್ರಪ್ಪ. 50 ಅಂಗಡಿಗೆ ಎಷ್ಟು ಜನ ಅಲ್ಲಿ ವ್ಯಾಪಾರಕ್ಕೆ ಬರ್ತಾರೆ? ಆ ಏರಿಯಾದಲ್ಲಿ, ಉತ್ತರಹಳ್ಳಿ ಏರಿಯಾದಲ್ಲಿ, ಚಿಕ್ಕಲ್ಸಂದ್ರ ಏರಿಯಾದಲ್ಲಿ ಅಲ್ಲಿರೋ ಜನಗಳೇ ತಾನೇ ಬರಬೇಕು. ಎಲ್ಲ ಅಂಗಡಿಗಳು ದಾನ ಮಾಡಿಬಿಟ್ರೆ ಜನ ಎಲ್ಲಿಂದ ಬರ್ತಾರೆ? ದುಡ್ಡು ಎಲ್ಲಿಂದ ಬರುತ್ತೆ? ಇವೆಲ್ಲ ನಂಬೇಡ್ರಿ.
ನಿಮ್ಮ ಸಮಾಧಾನ ಆಗುತ್ತಾ? ದಾನ ಕೊಡಬೇಕಾ ಕೊಡಿ, ನೋ ಪ್ರಾಬ್ಲಮ್. ಇದಕ್ಕೋಸ್ಕರ ಇವ್ರು ಹೇಳಿದ್ರು ಅಂತ ನೀವು ದಾನ ಮಾಡೋ ನೆಸೆಸಿಟಿ ಇಲ್ಲ. ಅಂದರೆ ಮನಸ್ಸನ್ನು ಆ ಲೆವೆಲ್ಗೆ ತರಬೇಡಿ. ಭಗವಂತನನ್ನು ಸಣ್ಣ ಸಣ್ಣ ವಿಚಾರಗಳಿಗೆ ನೀವು ಎಳೆಯೋಕ್ಕೆ ಹೋಗಬೇಡಿ. ಇಷ್ಟು ಕೊಟ್ರೇ ಆಗೋದು, ನಾನು ಕೊಟ್ರೇ ಆಗೋದು, ಅದು ಮಾಡಿದ್ರೆ ಆಗೋದು ಅನ್ನತಕ್ಕಂಥ ಚಿಂತನೆಗಳು ಬೇಡ. ನಿಮ್ಮ ಯೋಗ್ಯತೆಗೆ, ನಿಮ್ಮ ಚಿಂತನೆಗೆ, ನೀವು ಮಾಡುವ ಕೆಲಸದ ಮೇಲೆ ನಿಮ್ಮ ಸಕ್ಸಸ್ಸು ಡಿಪೆಂಡ್ ಆಗುತ್ತೆ. ದೇವರು ನಾನು ಯೋಚನೆ ಮಾಡಿದಷ್ಟು ಸಿಲ್ಲಿ ಅಲ್ಲ. ದ ನೇಚರ್ ಟೇಕ್ಸ್ ಕೇರ್. ಅದನ್ನು ಯಾರು ಜಡ್ಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಮೌಢ್ಯತೆಗಳಿಂದ ಹೊರಬನ್ನಿ. ಅರ್ಥ ಆಗ್ತಿದೆಯಾ? ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.